ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ನಾನು ಈಗ ಮಾಡೋದು ಕೊಬ್ಬರಿ ಬರ್ಫಿ ಹೆಂಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾದ ಹಸಿ ಕೊಬ್ಬರಿ ಒಂದು ಬೋಗಣಿ ತೊಗೊಂಡಿನಿ, ಸ್ವಲ್ಪ ಕಡಿಮೆ ಬೆಲ್ಲ, ಇಲಾಚಿ ಪೌಡರು, ತುಪ್ಪ. ಈ 4 ಸಾಮಗ್ರಿನಿಂದ ಕೊಬ್ಬರಿ ಬರ್ಫಿ ಮಾಡೋಣ. ಮೊದಲಿಗೆ ತುಪ್ಪ ಹಾಕ್ಕೊಬೇಕು. ಈಗ ಕೊಬ್ಬರಿ ಹಾಕ್ಕೊಂಡು ಹುರ್ಕೋಬೇಕು ಚಲೋ. ಸ್ವಲ್ಪ ಪುಡಿ ಪುಡಿ ಆಗೋವರೆಗೆ ಹುರಿಬೇಕು. ಸ್ವಲ್ಪ ಡ್ರೈ ಆಗ್ಬೇಕು ಪುಡಿ ಪುಡಿಯಾಗಿ. ಹಂಗಾದ್ರೆ ಎಷ್ಟು ದಿವಸನೂ ಇಟ್ಕೋಬಹುದು, ನಾವು ಸ್ಟೋರ್ ಮಾಡ್ಕೋಬಹುದು. ನೋಡ್ರಿ ವೀಕ್ಷಕರೇ, ಈಗ ಬೆಲ್ಲ ಹಾಕಬೇಕು. ಸ್ವಲ್ಪ ತುಪ್ಪದಾಗ ಚಲೋ ಹುರಿದು ಈಗ ಬೆಲ್ಲ ಹಾಕೊಂಬೋಣ. ಸ್ವಲ್ಪ ಕಡಿಮೆ ಬೆಲ್ಲ ಬೋಗಣಿ ತುಂಬ. ಸಿಹಿ ಜಾಸ್ತಿ ಬೇಕಾದವರು ತುಂಬಾನು ಹಾಕೋಬಹುದು, ಸಮ ಕೂಡ ಹಾಕೋಬಹುದು. ನಾವು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಇದೆಲ್ಲ ಆಗೋವರೆಗೆ ಸ್ವಲ್ಪ ಟೈಮ್ ಹಿಡಿತದೆ, ಒಂದು ಅರ್ಧ ಗಂಟೆನೇ ಹಿಡಿತದೆ. ನೋಡ್ರಿ ವೀಕ್ಷಕರೇ, ಈಗ ಇನ್ನ ಆಗ್ಬೇಕಿದು. ಚಲೋ ಕುದಿತಾಗ ಬೆಲ್ಲ ಪಾಕ ಬರಬೇಕು. ಇನ್ನ ಸ್ವಲ್ಪ 10-15 ಮಿನಿಟ್ಸ್ ಹಿಡಿತದೆ ಇನ್ನು. ನೋಡ್ರಿ ವೀಕ್ಷಕರೇ, ಈಗ ಸ್ವಲ್ಪ ಫೈನಲ್ ಆಗಿ ತುಪ್ಪ ಹಾಕೊಂಬಂದು 2 ಸ್ಪೂನು. ಇಲಾಚಿ ಪೌಡ್ರ್ ಹಾಕೋಣ. ಇನ್ನೊಂದು 2 ಮಿನಿಟ್ಸ್ ಆದರೆ ಕಂಪ್ಲೀಟ್ ಆಗ್ತದೆ. ಒಂದು ಪ್ಲೇಟಿಗೆ ಇಷ್ಟು ತುಪ್ಪ ಹಾಕೊಂಡು ಎಲ್ಲ ಸವರ್ ಇಟ್ಕೊರಿ, ಪ್ಲೇಟಿಗೆ ಹಾಕ್ಲಿಕ್ಕೆ. ಅದು ನೋಡ್ರಿ ವೀಕ್ಷಕರೇ, ಆಗ್ಯದ. ಈಗ ಇದು ಪ್ಲೇಟಿಗೆ ಹಾಕೋಣ. ಈಗ ಪ್ಲೇಟಿಗೆ ಹಾಕಿದ್ದ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಮು. ರುಚಿಕರವಾದ ಕೊಬ್ಬರಿ ಬರ್ಫಿ ರೆಡಿ ಆಯಿತು. ಇದು ಎಷ್ಟು ದಿವಸನೂ ಸ್ಟೋರ್ ಮಾಡ್ಕೋಬೇಕು ನಾವು, ಫ್ರಿಜ್ಜಿನಾಗ ಎಷ್ಟು ದಿವಸನೂ ಇರ್ತದೆ.